ಮಾರ್ನಿಂಗ್ ಎವ್ರಿವನ್. ಡೇ 3 ಇನ್ ಗೋವಾ. ಇವತ್ತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಯಾಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 2 ಡೇಸಿಂದ ನಾವು ಏನೂ ಮಾಡಿಲ್ಲ. ಜಸ್ಟ್ ಊಟ ಮಾಡೋದು, ಬೀಚ್ ಕಡೆ ಹೋಗೋದು, ಊಟ ಮಾಡೋದು, ಬೀಚ್ ಕಡೆ ಹೋಗೋದು. ಒಂದು ಟಿಟೋಸ್ ಒಂದು ಕವರ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಅಡ್ಡಾಡಬೇಕು, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಏನು ಬಂದಿಲ್ಲ. ಇಟ್ ವಾಸ್ ಜಸ್ಟ್ ಲಾಂಗ್ ರೈಡ್ ವಿತ್ ಹಸ್ಬೆಂಡ್ ಆ್ಯಂಡ್ ಮೀ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ವಿ. ಎಲ್ಲೂ ಜಾಸ್ತಿ ಅಡ್ಡಾಡಬೇಕು ಮಾಡಬೇಕು ಅಂತ ಏನೂ ಇರಲಿಲ್ಲ ನಮಗೆ. ಸೊ ವಿ ಆರ್ ಜಸ್ಟ್ ಸ್ಪೆಂಡಿಂಗ್ ಆ ಟೈಮ್ ವಿತ್ ಈಚ್ ಅದರ್, ಚಿಲ್ ಮಾಡ್ತಾ ಇದ್ದೀವಿ. ದ್ಯಾಟ್ಸ್ ಇಟ್. ಸೊ ಕಯಾಕಿಂಗ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು. ಗೈಸ್, ಇದರಿಂದ ಕಾಣ್ತಿದೆ ಅಲ್ಲ, ಅದು ನಮ್ಮ ರೆಸಾರ್ಟು. ಸೊ ರೆಸಾರ್ಟಿಂದ ಇಟ್ಸ್ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್, 100 ಮೀಟರ್ಸು ಇಲ್ಲ. ಇಲ್ಲಿ ಮುಂದೆ ತೋರಿಸ್ತೀನಿ. ಇನ್ನು ಮುಂದೆ ಕಾಣುತ್ತದು ಒಂದು ಬಂಕ್ ಟೈಪ್ ಕಾಣುತ್ತೆ, ಅದೇ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕಯಾಕಿಂಗ್. ಸೊ ಕಯಾಕಿಂಗ್ ಮಾಡಬೇಕು ಅಂತಂದರೆ ನೀವು ಇಷ್ಟು ಟ್ರಾವೆಲ್ ಮಾಡಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅಂತ ಏನಿಲ್ಲ. ಇಟ್ಸ್ ಜಸ್ಟ್ ಯಾವಾಗ ಮನಸ್ಸಾಗುತ್ತೆ ಅವಾಗ ಮಾಡ್ಬೋದು. ತುಂಬ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಅದರ ಪ್ರೈಸು ನಾವಲ್ಲಿ ಹೋಗಿ ಕೇಳಿಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲಿಂದ ಸ್ಟ್ರೇಟ್ ಹೋದರೆ ಅಲ್ಲಿ ಆ ಎಂಡಲ್ಲಿ ನಮ್ಮ ರೂಮು. ಇದು ಕಯಾಕಿಂಗ್ ನೋಡಿ, ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ, ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ಎಷ್ಟು ಮಯ? 500 rupees 45 minutes. 500 rupees 45 minutes ಅಂತೆ. ಗೈಸ್, ಕಯಾಕಿಂಗ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ದ ವ್ಯೂ. ಮತ್ತೆ ಹಲೋ ಗಾಯ್ಸ್. ಸೊ ಈಗ ಮತ್ತೆ ರೆಡಿ ಆಗಿಬಿಟ್ಟು ಬೀಚ್ ಕಡೆ ಹೋಗ್ತಿದ್ದೀವಿ. ಅದಕ್ಕೆ ಚಿಲ್ ಮಾಡೋಕ್ಕೆ ವಾಪಸ್ ಬೀಚಿಗೆ ಹೋಗಿ ಬೀಚಲ್ಲಿ ಆಟಾಡಿ ನಿನ್ನೆ ಡೇ ಯಾವ ಥರ ಇತ್ತು ಆ ಥರನೇ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತು ಜಸ್ಟ್ ಆ್ಯಡ್ ಆಗಿದ್ದು ಕಯಾಕಿಂಗ್ ಆಯಿತು. ನಂತರ ಲೆಟ್ಸ್ ಗೋ ಟು ಬೀಚ್. ಗೋವಾಗೆ ಬಂದರೆ ಜಸ್ಟ್ ಬೀಚು ರೆಸಾರ್ಟು ಟಿಟೋಸ್ ಅಷ್ಟೇ ಇಲ್ಲ. ಆ್ಯಕ್ಚುಲಿ ಗೋವಾ ಅಂತಂದರೆ ತುಂಬ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಿದೆ. ಬಟ್ ನಾವು ಯೂಶ್ವಲಿ ಬರ್ತಿರ್ತೀವಿ ಗೋವಾಕ್ಕೆ. ಸೊ ನೋಡಿ ಬೇರೆವೆಲ್ಲ ಅದೇ ಫೋರ್ಟು, ಅದೇ ಚರ್ಚು, ಮತ್ತು ಅದೇ ಏನಂತಾರೆ ಪಂಜಿ ರೋಡ್ಸು, ಅದು ಇದು ನೋಡಿ ಸಾಕಾಗ್ಬಿಟ್ಟಿದೆ. ಸೊ ನಾವು ಡಿಸೈಡ್ ಮಾಡಿದ್ದು ಜಸ್ಟ್ ಬರಬೇಕು, ಚಿಲ್ ಮಾಡಬೇಕು, ಹೋಗಬೇಕು. ಆ್ಯಕ್ಚುಲಿ ಇದೇ ನನಗನ್ಸೋ ಮಟ್ಟಿಗೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ನಮ್ಮ ಪಾರ್ಟ್ನರ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಮತ್ತು ನಾರ್ಮಲ್ ಡೇಸಲ್ಲಿ ಫ್ಯಾಮಿಲಿ ಆಯಿತು, ಜಾಬ್ ಆಯಿತು, ಮತ್ತು ಅದೇ ರೂಟೀನ್ ಆಗ್ತಾ ಇರುತ್ತೆ. ನೀನೇನಂತೀಯ? ವಾಟ್ ಡು ಯು ಸಜೆಸ್ಟ್? ಕ್ಯಾ ಸಹಿ ಹೈ? ಅಷ್ಟೇ. ಲೈಫ್ ಇಸ್ ಸಿಂಪಲ್. ಬೀಚ್ ಹೋಗಿ ಎಂಜಾಯ್ ಮಾಡಿ, ಊಟ ಮಾಡಿ, ವಾಪಸ್ ಬನ್ನಿ, ರೆಸ್ಟ್ ಮಾಡಿ, ಸ್ವಲ್ಪ ಆಟಾಡಿ, ಮತ್ತೆ ರೆಸ್ಟ್ ಮಾಡಿ. ದ್ಯಾಟ್ಸ್ ಇಟ್ ಗಾಯ್ಸ್. ಬೀಚ್ ಹತ್ರ ಮತ್ತೆ ರೀಚ್ ಆದ್ವಿ. ಶಿವಪ್ಪನ ದೇವಸ್ಥಾನ, ಮಹೇಶ್ವರ. ಗೈಸ್, ಇವತ್ತು ನಾನು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀನಿ. ಮಹೇಶ್ ಅಂತಿದ್ದ ತುಂಬ ಚೆನ್ನಾಗಿದೆ ಒಳಗಡೆ ಅಂತ. ದಿಸ್ ಇಸ್ ದ ಟೆಂಪಲ್. ಇಷ್ಟೇ ಇಲ್ಲ, ಇನ್ನೂ ಒಳಗಡೆ ಇದೆ ಅಂತೆ. ಓಂ ನಮಸ್ತೆಸ್ತು ಭಗವಾನ್ ವಿಶ್ವೇಶ್ವರಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ. ಓ, ಇಲ್ಲೂ ಹೊರಗಡೆ ಇದೆನಾ? ಓ ಮೈ ಗಾಡ್ ಗೈಸ್,
ನಾಗಪ್ಪನ ನೋಡಿ. ದಿಸ್ ಇಸ್ ಸೋ ಗುಡ್, ದಿಸ್ ಇಸ್ ಸೋ ಅಟ್ರಾಕ್ಟಿವ್. ಎಷ್ಟು ಚೆನ್ನಾಗಿದೆ. ಓಹೋ, ಇದೇನು ಮಯ ಇದು ಲಿಂಗ? ಸ್ವಯಂಭೂ ಅಂತ. ಸ್ವಯಂಭೂ. ಇದು ಸ್ವಯಂಭೂ ಅಂದರೆ ಉದ್ಭವ ಅಂತ ಹೇಳ್ತಾರೆ. ಓ, ಇಲ್ಲೇ ಉದ್ಭವ ಆಗೈತಿ ಅಂತ ಹೇಳಿ. ಓಕೆ. ಬಟ್ ಇರ್ಬೋದು, ಉದ್ಭವನ ಆಗಿರ್ಬೋದು, ಇಲ್ಲಾಂದ್ರೆ ಆ ಟೈಮ್ ಒಳಗೆ ಎಷ್ಟು ತಂಪಿದೆ ಅಂದರೆ ಇಲ್ಲಿ. ಶಿವಂದ ಎಲ್ಲಿ ಇದು ಇರ್ತೈತಲ್ಲ, ಮೂರ್ತಿ ಏನಿರ್ತೈತಲ್ಲ, ಯಾವಾಗೂ ನೀರೊಳಗೆ ಇರ್ತೈತಿ, ಇಲ್ಲಾಂದ್ರೆ ಮ್ಯಾಲಿಂದ ನೀರು ಬೀಳ್ತಿರ್ತೈತಿ. ಹೌದೌದೌದು. ನೀನು ಹಿಮಾಚಲ್ ಕಡೆ ಹೋಗ, ಮ್ಯಾಲಿಂದ ನೀರು ಬೀಳ್ತಿರ್ತೈತಿ. ಯಾವುದೋ ಶಿವನ ಗುಡಿಗೆ ಹೋಗಿ ನೀನು ಅವನಿಗೆ ಮ್ಯಾಲಿಂದರ ನೀರು ಬೀಳ್ತಿರ್ತೈತಿ. ಇಲ್ಲ ಅಂತಂತಂದ್ರೆ ಒಂದೊಂದು ಹನಿ ಬೀಳುವಂಗೆ ಅದು ಇದು ಕಟ್ಟಿರ್ತಾರೆ. 24 hours ಅವಂಗೆ ತಲೆ ಮೇಲೆ ನೀರು ಬೀಳ್ತಿರ್ತೈತಿ. ಆಮೇಲೆ ಅವಂಗೆ ನೀರು ಏರಿಸ್ತಾರೆ, ಜಲ್ ಏರಿಸ್ತಾರೆ. ಅವ ಹೆಂಗೆ ಮಾಡ್ಕೊಂಡಾನಂದ್ರೆ ತನಗೆ ತಾನು ಎಲ್ಲ ದೇವರಿಗೂ ನಾವು ಒಲಿಸ್ಬೇಕಂತಂದ್ರೆ ಒಂದಲ್ಲ ಒಂದು ಏನಾರ ಅವ್ರಿಗೆ ಅರ್ಪಣೆ ಮಾಡ್ಬೇಕಂತ ಐತಿ ಶಾಸ್ತ್ರದೊಳಗೆ. ಬಟ್ ಶಿವ ಏನು ಮಾಡ್ಕೊಂಡ್ಬಿಟ್ಟಾನೆ, ಅವನಿಗೆ ರೊಕ್ಕ ಇರ್ಬೇಕಂತೇನಿಲ್ಲ. ಅವ್ನಿಗೆ ಪೂಜೆ ಮಾಡ್ಬೇಕಂದ್ರೆ ನಿನಗೆ ರೊಕ್ಕ ಬೇಕಂತೇನಿಲ್ಲ. ನಿಂಗೆ ಮನಸ್ಸಿದ್ರೆ ಸಾಕು. ನಿಂಗೆ ನೀರು ಎಲ್ಲಾದ್ರೂ ಸಿಗ್ತೈತೆ ನೀರು. ಕೆಲವೊಬ್ರಿಗೆ ಅಡುಗೆ ಮಾಡಿದ್ದು ಏರಿಸ್ಬೇಕು, ಚಲೋ ಪ್ರಸಾದ ಮಾಡಿ ಏರಿಸ್ಬೇಕು, ಚಲೋ ಹೂವು ಏರಿಸ್ಬೇಕು, ಕೆಲವೊಂದು ದೇವ್ರಿಗೆ ಆಭರಣ ಏರಿಸ್ಬೇಕು. ಬಟ್ ಶಿವನ್ಗೆ ಹೆಂಗೆ ಜಸ್ಟ್ ನೀನು ಒಂದು ವಾಟೆ ನೀರು ಹಾಕಿಬಿಟ್ರೆ ಸಾಕು. ಅವ್ನಿಗೆ ಮನಸ್ಸು ಮೇನ್, ಭಕ್ತಿ ಮೇನ್. ಅವನಿಗೆ ಏನು ಬೇಡ, ಅವ್ನಿಗೆ ಬಂಗಾರ ಬೇಡ, ವಜ್ರ ಬೇಡ, ರೊಕ್ಕ ಬೇಡ, ಹೂವು ಬೇಡ, ಹಣ್ಣು ಬೇಡ, ಏನು ಬೇಡ. ಅವ್ನಿಗೆ ಒಂದು ಸ್ವಲ್ಪ ನೀರು ತೊಗೊಂಡು ಹಿಂಗೆ ಅವ್ನ ತಲೆ ಮೇಲೆ ಹಿಂಗೆ ಹಾಕಿಬಿಟ್ರೆ ಮುಗೀತು. ಅವ ನಮಗೆ ಒಲಿದು ಬಿಡ್ತಾನಂತ. ಅದಕ್ಕೆ ಅವ್ನು ಭೋಲೆನಾಥ್ ಅಂತ ಒಂದು ರೀಸನ್. ಇನ್ನೊಂದು ರೀಸನ್ ಏನು ಗೊತ್ತಾ, ಅವ ಇದು ಕುಡ್ದಿರ್ತಾನೆ, ಏನು ಹಲಾಲ್. ಯಾವಾಗ ಇದು ಅಮೃತಕ್ಕೆ ಇದು ಅಮೃತ ತೆಗಿಯಾಕೆ ಏನದ ಇದು ಮಾಡ್ತಾರೆ, ಏನದ ದೇವರ ಮತ್ತು ದಾನವರ ಅಮೃತ ತೆಗಿಯಾಕೆ ಏನು ಮಾಡ್ತಾರೆ, ಅವಾಗ ಫಸ್ಟ್ ಬರ್ತೈತಿ ಹಲಾಲ್ ಬರ್ತೈತಿ. ಹಲಾಲ್ ಬಂದಾಗ ಏನಾಗ್ತೈತಿ, ಅದು ಇಡೀ ಇದನ್ನು ಜಗತ್ತಿನ ನಾಶ ಮಾಡಕ್ಕೆ ಬಂದುಬಿಡ್ತೈತೆ, ಅಷ್ಟು ವಿಷಕಾರಿ ಇರ್ತೈತೆ. ಸೊ ಶಿವ ಏನು ಮಾಡ್ತಾನೆ, ಅದನ್ನು ಇನ್ನೊಬ್ರು ಇದೆಲ್ಲರೂ ಸಾಯಕ್ಕೆ ಕುಂತಾರೆ ಅಂತೇಳಿ ಅವ ಅದನ್ನು ಕುಡಿದು ಬಿಡ್ತಾನೆ. ಕುಡ್ದಾಗ ಪಾರ್ವತಿ ಏನು ಮಾಡ್ತಾಳೆ, ಅವನ ಗಂಟಲು ಹಿಡ್ಕೊಂಡು ಅಲ್ಲೇ ಅದನ್ನು ಸ್ಟೋರ್ ಮಾಡ್ತಾಳೆ. ಸೊ ಅದು ಭಾಳ ಉರಿತೈತೆ ಅವನಿಗೆ. ಅದೆಷ್ಟು ಪಾಯ್ಸನ್ ಇರ್ತೈತೆ ಅಂದರೆ ನೀಲಾಗ್ಬಿಡ್ತೈತೆ, ಅವನಿಗೆ ನೀಲ್ಕಂಠ ಆಗ್ತಾನೆ. ಅದು ಎಷ್ಟು ಉರಿತಿರ್ತೈತೆ ಅಂದರೆ ಅವಂಗೆ ಅದು ನೀರು ಏರಿಸೋದ್ರಿಂದ ಅವನಿಗೆ ಅದಕ್ಕೆ ತಂಪು ಕೊಡ್ತೈತಿ. ಶಿವಂಗೆ ಸಮಾಧಾನ ಆತಂದ್ರೆ ನಮಗೆ ಶಿವ ಏನಾರು ಮಾಡ್ತಾನೆ ಅನ್ನೋ ಒಂದು ಇದೂ ಐತಿ. ಆಮೇಲೆ ಇನ್ನೊಂದು ಅವ್ನಿಗೆ ನೀರು ಏರಿಸಿದ್ರೆ ಸಾಕು, ಅವ್ನು ಒಲೆದು ಬಿಡ್ತಾನೆ ಅಂತ ಒಂದು ಸ್ಟೋರಿ. ನೈಸ್. ಸೊ ಗೈಸ್, ತಿಳ್ಕೊಂಡ್ರಲ್ಲ ಶಿವನ್ ಸ್ಟೋರಿ. ಬೀಚ್ ಸೈಡ್ ಪೈನಾಪಲ್ ತೊಗೋತಾ ಇದ್ವಿ. 150 rupeesಗೆ ಇಷ್ಟೆಲ್ಲ ಬಂದಿದೆ. ಇವಜ್ಜಿ ಮಾಡ್ತಾ ಇದ್ದಾರೆ. खाया ये वाला, इसको ही पकड़ लेना, उसको ही पकड़ ले. जल्दी आ रहा हो तेरे पास, जल्दी उसको पकड़ ले. तू जा उधर जा. वो अभी ट्रस्ट आया उनको. रुक. ऐसा कर वो खुद आते. ऐसा नीचे रख बे, बस जमीन पे रख. आगे जा, थोड़ा आगे जा. ऐसा ही मेरे को भी दाना डाल के फंसा देना. अभी उसको हाथ में रख. डर गया वो. नहीं, वो आता. डर मत, आता. आया. चुप रहे. ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಈಗ ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಆಯಿತು. ಮಹೇಶ್ ಅವರು ಟ್ಯಾಟೂ ಹಾಕಿಸ್ತೀನಿ ಅಂತ ಹೇಳಿದರು. ಸೊ ಟ್ಯಾಟೂ ಶಾಪಿಗೆ ಬಂದಿದ್ದೀವಿ ಕಲಂಗುಟಲ್ಲಿ. ಟ್ಯಾಟೂ ಶಾಪ್ ಬಂದುಬಿಟ್ಟು ಗಣೇಶ್ ಟ್ಯಾಟೂಸ್ ಅಂತ. ಎಕ್ಸಾಕ್ಟ್ಲಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಕಲಂಗುಟ್ ಬೀಚ್ ಇದೆ, ಕಲಂಗುಟ್ ಬೀಚ್ ಲೈನಲ್ಲೇ ಇದೆ. ಇದೆ ಟ್ಯಾಟೂ ಶಾಪ್. ದಿಸ್ ಇಸ್ ದ ಟ್ಯಾಟೂ ಶಾಪ್.
ಸೊ ಯಾವ ಥರ ಟ್ಯಾಟೂ ಹಾಕಿಸ್ತಾರೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟ್ ಮಾಡೋ ಅಂತೀರಿ ಈಗ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ. ಗೈಸ್ ಇಟ್ಸ್ ಆಲ್ರೆಡಿ 3:30 ಆದರೂ ಫುಲ್ ಕ್ರೌಡ್ ಐತಿ. ರಾತ್ರಿ 3:30 ಮಿಡ್ ನೈಟ್ ಬಾಗ ಬೀಚ್ ಸಿಕ್ಕಾಪಟ್ಟೆ ಸೇಫ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಇವನ್ ಈ ಕಡೆ ನೋಡ್ತಿರ್ಬೋದು ಆಲ್ರೆಡಿ ಶಾಪ್ಸ್ ಎಲ್ಲ ಓಪನ್ ಅದಾವೆ. ಶಾಪ್ಸ್ ಎಲ್ಲ ಓಪನ್ ಅದಾವ, ರೆಸ್ಟೋರೆಂಟ್ಸ್ ಓಪನ್ ಅದಾವ. ಇನ್ನು ಬಾಗಾ ಬೀಚ್ನಾಗ ರೆಸ್ಟೋರೆಂಟ್ಸ್ ಓಪನ್ ಅದಾವ. ಇನ್ನು ಕಸ್ಟಮರ್ಸಿಗೆ ವೆಲ್ಕಮ್ ಮಾಡ ಅಂತಾರೆ, ಬರ್ರಿ ಕುಂದರಿ ಅಂತ ಹೇಳಿ. ದ್ಯಾಟ್ಸ್ ನೈಸ್. ಸೊ ಇದು ನೋಡ್ರಿ ಗೋವಾ ನೈಟ್ ಲೈಫ್ ಅಂತಂದ್ರೆ ಕಾಣಂಗಿಲ್ಲ ಇದು ಇವೆಲ್ಲ ನೋಡ್ರಿ, ಇವೆಲ್ಲ ಓಪನ್ ಅದಾವ. ಇನ್ನು ಮ್ಯೂಸಿಕ್ ಇನ್ನೂ ಆನ್ ಐತಿ. ಏನಂತಂತಂದ್ರೆ ನೀವು ಬೀಚ್ ಕಡೆ ಕುಂತ್ರಿ ಅಂದರೆ 10 o'clock ಮ್ಯೂಸಿಕ್ ಬಂದ್ ಮಾಡಿಬಿಡ್ತಾರೆ. ಆದರೆ ನೀವು ಏನಾರ ನೈಟ್ ಕ್ಲಬ್ ಚೂಸ್ ಮಾಡ್ತೀರಿ ಅಥವಾ ಪಬ್ಸಿಗೆ ಹೋಗ್ತೀರಿ ಅಂತಂದರೆ ಅದು ಪ್ರೈವೇಟ್ ಪ್ರಾಪರ್ಟಿ ಇರೋದರಿಂದ ನೈಟ್ ಎಲ್ಲ ಚಾಲು ಇರ್ತದೆ, ಅವರಿಗೆ ಎಕ್ಸೆಪ್ಷನಲ್ ಐತದೆ. ಸೊ ಮೂರೇ ಈ ರೋಡಿಗೆ ಭಾಗ ಆದಮೇಲೆ ಈ ರೋಡಿಗೆ 3 ಕ್ಲಬ್ಸ್ ಹತ್ತಾವೆ. ಅದರೊಳಗೆ ಇದು ಸಿಕ್ಕಾಪಟ್ಟೆ ಫೇಮಸ್ ಐತಿ, ಹ್ಯಾಮರ್ಸ್. ನೀವು ನೋಡ್ತಿರ್ಬೋದು, ಸ್ಪೆಲ್ನ ಕರೆಕ್ಟ್ ಮಾಡೋ ಅಂತ ಅನ್ಕೊತೀನಿ. ಇದೇನಂತಂದ್ರೆ ಕಪ್ಪಲ್ಲಿಗೆ 5,000 ಐತಿ. ಟ್ಯಾಗ್ ಇಂಟ್ರೆಸ್ಟ್ ಕೇಳಲಿಲ್ಲ ನಾನು. ಕಪಲ್ ಸ್ಟ್ಯಾಗ್ 4,000 ಐತಿ, ಕಪ್ಪಲಿಗೆ 5,000 ಐತಿ. ಹಾಂ, ಫುಲ್ ಕವರ್ ಚಾರ್ಜಸ್ ಫುಲ್ ಇರ್ತಾವೆ. ಕವರ್ ಚಾರ್ಜಸ್ ಇರ್ತಾವೆ. ಬಟ್ ನೀವು ಟೀಟೋಸ್ ಹೋದ್ರಿ ಅಂತಂದ್ರೆ 1,500 ಇರ್ತೈತಿ ಕಪ್ಪಲಿಗೆ. ಅದನ್ನು ಫುಲ್ ಕವರೇಜ್ ಚಾರ್ಜಸ್ ಕೊಡ್ತಾರೆ. ಬಟ್ ನಂಗೆ ಅಷ್ಟು ಟೀಟೋಸ್ ಪರ್ಸ್ನಲಿ ಸೇರಲಿಲ್ಲ. ಸೊ ನಿಮ್ಮ ಡಿಸಿಷನ್, ಇಟ್ಸ್ ಅಪಾನ್ ಯು. ಸೊ ದಿಸ್ ಇಸ್ ದ ಲಾಸ್ಟ್ ಡೇ ನಮ್ಮದು ಗೋವಾದಾಗ. ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಸೊ ಇವತ್ತು ಡೇ 4. ಇವತ್ತು ನಾವು ಚೆಕ್ಔಟ್ ಮಾಡಿದ್ವಿ. ಇಟ್ಸ್ ಅರೌಂಡ್ 11 o'clock ಟೈಮಿಂಗ್ ಇತ್ತು, ಬಟ್ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ 11:30 ಈಗ ಚೆಕ್ಔಟ್ ಮಾಡ್ತಿದ್ದೀವಿ. ಇಟ್ಸ್ ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಇವತ್ತು. ಈಗ ನಂಗೆ ರಾಂಗ್ ಗೈಡ್ ಮಾಡ್ದೆ, ಗುಡ್ ಆಫ್ಟರ್ನೂನ್ ಹೇಳಂತ ಹೇಳಿ. ಇಟ್ಸ್ ಗುಡ್ ಮಾರ್ನಿಂಗ್. ಸೊ ಈಗ ಚೆಕ್ಔಟ್ ಮಾಡತ್ತೀವಿ. ಭಾಳ ಬೇಜಾರಾಗತ್ತೈತಿ, ಬಿಕಾಸ್ ಮತ್ತೆ ರೂಟೀನ್ ಲೈಫ್ ಸ್ಟಾರ್ಟ್ ಮಾಡ್ಬೇಕು. ಇಟ್ಸ್ ಲೈಕ್ ಹೆಕ್ಟಿಕ್, ಬಟ್ ಫೈನ್, ಅದೇ ಲೈಫ್. 2 ದಿನ ಎಂಜಾಯ್ಮೆಂಟ್, 2 ದಿನ ವರ್ಕ್, 2 ದಿನ ರೆಸ್ಟ್ ಎಲ್ಲ ಆಯ್ತಾ. ಇವಾಗ ಹೋಗೋಣ ವಾಪಸ್. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ಯಾವ ಟ್ರಿಪ್ಪ ಎಲ್ಲಿ ಏನು ಅದು ನಾವು ಭಾಳ ಜಲ್ದಿ ಪ್ಲ್ಯಾನ್ ಮಾಡತ್ತೀವಿ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಇನ್ ಕೇಸ್ ನಾವು ಡೇ ಔಟ್ ಮಾಡತ್ತೀವಿ, ಡೇ ಔಟ್ ಅಂತೂ ನಾವು ಯೂಶ್ವಲಿ ಮಾಡ್ತಿರ್ತೀವಿ, ಅದನ್ನು ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸ್ಟೇ ಟ್ಯೂನ್ಡ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪಿತ್ತಂದ್ರೆ ಕಮೆಂಟ್ ಮಾಡಿತ್ತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಅದೇ ಲೈಫ್ ಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕಿಂತ ಮುಂಚೆ ಮತ್ತೆ ಶಿವನ ಗುಡಿಗೆ ಬರಬೇಕು ಅಂತ ಅನ್ನಿಸ್ತು. ವಾಪಸ್ ಬಂದ್ವಿ, ಪೂಜೆ ಮಾಡಿದ್ವಿ. ಈಗ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.